ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ದಿಢೀರಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದ್ಕೊಂಡಾಗ, ವೆರೈಟಿ ಆದ ಟೇಸ್ಟ್ನಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿಂದು ನೋಡ್ರಿ. ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆದಂಥ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನೋಡ್ಕೊಳ್ರಿ ಹೇಗೆ ಮಾಡೋದಂತೇಳಿ. ಕ್ವಿಕ್ಕಾಗಿ ಒಂದು 10-15 ನಿಮಿಷದಲ್ಲಿ ಸ್ನ್ಯಾಕ್ಸನ್ನು ಮಾಡಿರಿ. ಎಲ್ರಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿನ ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಸೂಪರ್ ಆಗಿ ಬಂದಿದೆ. ಹಾಗಾದರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ನೋಡ್ರಿ, ತಡ ಯಾಕೆ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ. ಆವಾಗ ನಾನು ಹೇಗೆ ಮಾಡ್ತೀನಿ, ಯಾವ ವಿಧಾನದಲ್ಲಿ ಮಾಡ್ತೀನಿ ಅಂತ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ನಾನು ಒಂದು ಆಲೂಗಡ್ಡೆನ ಬಳಸ್ಬಿಟ್ಟು ಇವತ್ತು ಈ ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಆಲೂಗಡ್ಡೆನ ತಗೊಂಡಿದ್ದೀನಿ. ಮೀಡಿಯಮ್ ಸೈಜಿನ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಮಾಡೋರಿದ್ದರೆ ಇನ್ನು 2 ಆಲೂಗಡ್ಡೆ ಅಥವಾ 3 ಆಲೂಗಡ್ಡೆ, ನೀವು ಎಷ್ಟು ಸ್ನ್ಯಾಕ್ಸ್ ಬೇಕು ಅಂತೀರೋ ಅಷ್ಟು ಆಲೂಗಡ್ಡೆನ ನೀವು ಬಳಸ್ಬೋದು. ಫಸ್ಟ್ ಆಲೂಗಡ್ಡೆನ ಒಂದ್ಸರಿ ವಾಶ್ ಮಾಡಿ ಈ ರೀತಿ ಮೇಲ್ಗಡೆಯಿಂದ ಸಿಪ್ಪೆನೆಲ್ಲ ತೆಗೆದುಬಿಡ್ರಿ. ನೋಡ್ರಿ, ಸಿಪ್ಪೆ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಸಿಪ್ಪೆ ತೆಗೆದ್ರೇ ಸ್ನ್ಯಾಕ್ಸ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಅದರಲ್ಲಿ ಏನಾದರೂ ಚಿಕ್ಕದಾಗಿ ಹಳ್ಳು ಅಥವಾ ಧೂಳಿದ್ರೆ ಕೂಡ ಹೊರಟು ಹೋಗ್ಬಿಡುತ್ತೆ. ನೋಡ್ರಿ, ಈಗ ಇದನ್ನು ಅತಿ ಚಿಕ್ಕದಾಗಿರುವಂತಹ ಲೇಯರ್ಸಲ್ಲಿ ನಾವು ಇದನ್ನು ಗ್ರೇಟ್ ಮಾಡ್ಕೊಳ್ಳೋಣ. ಅಥವಾ ಚೀಸ್ ಗ್ರೇಟರ್ ಇದ್ದರೆ ಅದರಲ್ಲಿ ನೀವು ಇದನ್ನು ಈಸಿಯಾಗಿ ಗ್ರೇಟ್ ಮಾಡ್ಬೋದು. ಯಾಕೆ ಈ ರೀತಿ ಗ್ರೇಟ್ ಮಾಡಬೇಕು ಅಂದರೆ ಸ್ನ್ಯಾಕ್ಸ್ ಗರಿ ಗರಿಯಾಗಿ ಬರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ನೋಡ್ರಿ, ಈ ರೀತಿ ನೀವು ಇದನ್ನು ಗ್ರೇಟ್ ಮಾಡಿ ತಗೊಳ್ರಿ. ಅತಿ ಚಿಕ್ಕದಾಗಿರುವಂಥ ಲೇಯರ್ಸನ್ನು ಗ್ರೇಟ್ ಮಾಡಿರಿ. ತುಂಬ ದಪ್ಪಾಗಿರೋಂಥ ಲೇಯರ್ಸನ್ನು ಗ್ರೇಟ್ ಮಾಡಿದ್ರೆ ನಮಗೆ ಶೇಪಾಗಿ ಬರೋದಿಲ್ಲ, ಕರೆಕ್ಟ್ ಶೇಪ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಚಿಕ್ಕದಾಗಿರುವಂಥ ಲೇಯರ್ಸನ್ನು ಈ ರೀತಿ ಗ್ರೇಟ್ ಮಾಡಿ ತಗೊಳ್ರಿ. ಈಗ ನಾವೇನು ಮಾಡೋಣ, ಈ ರೀತಿ ಎಲ್ಲ ಆಲೂಗಡ್ಡೆನೂ ಗ್ರೇಟ್ ಮಾಡಿ ತಗೊಂಡ್ಮೇಲೆ ಇದೇನಾಗಿರುತ್ತೆ, ಸ್ವಲ್ಪ ಕಪ್ಪಾಗಿರುತ್ತೆ. ಈ ಥರ ಕಪ್ಪಾಗಬಾರ್ದು ಅಂತೇಳಿ ನೋಡ್ರಿ, ಈಗ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕೆಂಪಗಾಗ್ಬಿಡುತ್ತೆ. ಇದನ್ನು ಈಗ ನೀರಲ್ಲಿ ಹಾಕಿ ನೀಟಾಗಿ ಇದನ್ನು ವಾಶ್ ಮಾಡಿಕೊಡ್ರಿ. ಯಾಕೆಂದರೆ ಇದರಲ್ಲಿ ಸ್ಟಾರ್ಚ್ ತುಂಬ ಇರುತ್ತೆ. ನೋಡ್ರಿ, ಹಾಗೆ ಇದೆಲ್ಲ ಹೊರಟೋಗ್ಬೇಕು ಅಂತ ಇದನ್ನು ವಾಶ್ ಮಾಡ್ಕೊಳ್ರಿ. ಒಂದು 2-3 ಸತಿ ನೀರಲ್ಲಿ ಹಾಕಿ ವಾಶ್ ಮಾಡಿದ್ರೆ ಚೆನ್ನಾಗಿ ವಾಶ್ ಆಗುತ್ತೆ. ಆಮೇಲೆ ಆಲೂಗಡ್ಡೆ ಲೇಯರ್ಸ್ ಎಲ್ಲ ಏನಾಗುತ್ತೆ, ಹಾರ್ಡ್ ಆಗುತ್ತೆ. ಹಾರ್ಡ್ ಆದರೆ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ನೋಡ್ರಿ, ನಾವು ಫ್ರೈ ಮಾಡಬೇಕಾದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಗರಿ ಗರಿಯಾಗಿ ಬರುತ್ತೆ. ನೋಡ್ರಿ, ಇಷ್ಟೊಂದು ಸ್ಟಾರ್ಚ್ ಇದೆ. ಇದನ್ನು ಈಗ ಇನ್ನೊಂದು ಸರಿ ನಾನು 2-3 ಸರಿ ನೀರಲ್ಲಿ ಇದನ್ನು ನೀಟಾಗಿ ಇನ್ನೊಂದು ಸರಿ ವಾಶ್ ಮಾಡಿ ತೊಗೊಂಬರ್ತೀನಿ. ನೋಡ್ರಿ, ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಯಾವ ರೀತಿ ವೈಟಾಗಿ ಕಾಣಿಸ್ತಾ ಇದೆ ಅಂತೇಳಿ ಈ ರೀತಿ ಆಗಬೇಕು. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡ್ರಿ, 1 ಕಪ್ಪಷ್ಟು ನಾನಿಲ್ಲಿ ಬಾಂಬೆ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ, ಬಾಂಬೆ ರವೆ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಏನು ಮಾಡೋಣ, ಮಿಕ್ಸರ್ ಜಾರ್ನಲ್ಲಿ ಹಾಕಿ ನೈಸಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರೋಣ. ನಾವು ರವೆನ ಎಷ್ಟೇ ನೈಸಾಗಿ ಗ್ರೈಂಡ್ ಮಾಡ್ತೀವಿ ಅಂದರೂ ಸಹಿತ ಸ್ವಲ್ಪ ತರ್ತರಿಯಾಗಿರುತ್ತೆ, ನಡೆಯುತ್ತೆ. ಆದರೆ 1 ಕಪ್ ರವೆನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಂದರೆ ನಿಮಗೆ ಬೇಕಾದಷ್ಟು ಸ್ನ್ಯಾಕ್ಸಿಗೆ ತಕ್ಕಂಗೆ ನೀವು ರವೆನ ಯೂಸ್ ಮಾಡ್ಕೋಬೋದು. ಇದನ್ನು ಈಗ ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನಿ. ನೋಡಿರಿ, ನೀರು ಹಾಕಬೇಡ್ರಿ, ಹಾಗೆ ಡ್ರೈ ಗ್ರೈಂಡಾಗಿ ಮಾಡಿರಿ. ನೋಡಿರಿ, ಈ ಥರ ಬರುತ್ತೆ. ಸ್ವಲ್ಪ ತರ್ತರಿಯಾಗಿರುತ್ತೆ, ನಡೆಯುತ್ತೆ, ಏನಾಗೋದಿಲ್ಲ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನೋಡಿರಿ, ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಗ್ರೈಂಡ್ ಮಾಡಿದಂಥ ಬಾಂಬೆ ರವೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿರಿ, ಸ್ವಲ್ಪ ರವೆ ಹಾಗೆ ಇರುತ್ತೆ, ನಡೆಯುತ್ತೆ. ಈ ರೀತಿ ಆದರೆ ಸಾಕು. ಜಸ್ಟ್ ನೀವು ಆನ್ ಆಫ್ ಮಾಡಿದ್ರೂ ಸಹಿತ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈಗ ನೋಡಿರಿ, ನೆಕ್ಸ್ಟ್ ನಾನಿಲ್ಲಿ 1 ಕಪ್ನಲ್ಲಿ ಮಂಡಾಳನ್ನು ತೊಗೊಂಡಿದ್ದೀನಿ, ಅಂದರೆ ಚುರುಮುರಿ ತೊಗೊಂಡಿದ್ದೀನಿ. ನೋಡಿರಿ, ನಾವು ಮಾಮೂಲು ಮಂಡಕ್ಕೆಲ್ಲ ಮಾಡ್ತೀವಲ್ವ, ಅದೇ ಚುರುಮುರಿ ಇದು. ಈಗ ಇದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನಾನು ನೆನೆಯಕ್ಕಿಡ್ತೀನಿ. ನೋಡಿರಿ, ಚೆನ್ನಾಗಿ ನೆನಿಬೇಕಿದ್ದು, ಸಾಫ್ಟಾಗಿ ನೆನೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ನೀವು ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಬಳಸ್ಬೋದು. ನಾನು ನೋಡಿರಿ 1 ಕಪ್ಪು ರವೆ, 1 ಕಪ್ಪು ಮಂಡಕ್ಕಿ ಎರಡನ್ನೂ ನಾನಿಲ್ಲಿ ತೊಗೊಂಡಿದ್ದೀನಿ ಕರೆಕ್ಟ್ ಮೆಜರ್ಮೆಂಟ್ನಲ್ಲಿ. ಈಗ ನೋಡ್ರಿ, ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೆ, ಚೆನ್ನಾಗಿ ಸಾಫ್ಟಾಗಿ ನೆನೆದಿದೆ, ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಇದನ್ನು ಚೆನ್ನಾಗಿ ಹಿಂಡಿ ಬಿಟ್ಟು ತಗೊಳ್ರಿ, ನೀರಿನ ಅಂಶ ಇರದೇ ಇರೋ ರೀತಿ ಹಿಂಡಿ ತಗೊಳ್ರಿ. ಈಗ ಇದನ್ನು ಮತ್ತೆ ನಾವೇನು ಫಸ್ಟ್ ರವೆನ ಗ್ರೈಂಡ್ ಮಾಡಿದ್ವಲ್ಲ ಅದೇ ಮಿಕ್ಸರ್ ಜಾರ್ನಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಇದೇ ರೀತಿ ನೀರು ಬಸ್ದು ತಗೊಳ್ರಿ, ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಗ್ರೈಂಡ್ ಮಾಡಿದ ತಕ್ಷಣ ಇನ್ನೂ ತುಂಬ ಜಾಸ್ತಿ ನೀರಾಗಿಬಿಡುತ್ತೆ. ಫಸ್ಟೇ ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಹಾಗಾಗಿ ನೀವು ಸ್ವಲ್ಪ ನೀರನ್ನು ಹಿಂಡಿ ತಗೊಳ್ರಿ ಚೆನ್ನಾಗಿ. ಇವಾಗ ನೋಡಿ, ಎಲ್ಲ ಚುರುಮುರಿನೂ ನಾನು ಇದರಲ್ಲಿ ಮಿಕ್ಸರ್ ಗ್ರೈಂಡ್ನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ, ಇದಕ್ಕೆ ನಾನಿಲ್ಲಿ 1-2 ಸ್ಪೂನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ನೋಡಿರಿ,
ನಿಮ್ಮ ಹತ್ರ ಯಾವ ಮೊಸರಿದೆ, ಹುಳಿ ಮೊಸರಾದ್ರೂ ಹಾಕ್ಬೋದು ಅಥವಾ ಸಿಹಿ ಮೊಸರಾದ್ರೂ ಹಾಕ್ಬೋದು ನೋಡ್ರಿ. ಒಂದು 2-3 ಸ್ಪೂನಷ್ಟು ಹಾಕ್ರಿ. ಸ್ವಲ್ಪ ಗಟ್ಟಿಯಾಗಿರೋದ್ರನ್ನ ಹಾಕ್ರಿ, ನೀರಾಗಿರೋದು ಹಾಕಕ್ಕೆ ಹೋಗ್ಬಿಡ್ರಿ. ಇದನ್ನು ನೀರು ಹಾಕ್ಲಾರ್ದೇ ಮೊಸರಲ್ಲೇ ಇದನ್ನು ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ ನೋಡ್ರಿ. ಈ ರೀತಿ ಫುಲ್ ಫೈನಾಗಿ ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡಿ ತೊಗೊಳ್ರಿ. ಈಗ ನೋಡ್ರಿ, ಫಸ್ಟ್ ಏನು ನಾವು ರವೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ರವೆಗೆ ಇದನ್ನು ಚುರುಮುರಿನ ಗ್ರೈಂಡ್ ಮಾಡಿದ್ವಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ನೋಡ್ರಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ನಾವೇನು ಜಸ್ಟ್ ಒಂದು 2-3 ಸ್ಪೂನಲ್ಲಿ ಮೊಸರು ಹಾಕಿದ್ವಲ್ಲ ಅದರಲ್ಲೇ ಇದು ಗ್ರೈಂಡ್ ಆಗಿದೆ. ಎಕ್ಸ್ಟ್ರಾ ನೀರು ಸೇರಿಸಿದ್ರೆ ಇದೇನಾಗುತ್ತೆ, ತುಂಬ ನೀರಾಗಿ ಚೆನ್ನಾಗಿ ಬರೋದಿಲ್ಲ. ಈಗೇನು ನಾವು ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೋ ಮಾಯ್ಶ್ಚರ್, ಅದರಲ್ಲೇ ಇದನ್ನು ರವೆನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಫಸ್ಟು ನಿಮಗೆ ಇದು ಡ್ರೈ ಅನಿಸುತ್ತೆ ತುಂಬ, ಬಟ್ ಇದನ್ನು ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಕರೆಕ್ಟಾದ ಪರ್ಫೆಕ್ಟಾದ ಹದಕ್ಕೆ ಬರುತ್ತೆ. ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡೋರಿದ್ರೆ ಕೈಯಿಂದನೇ ಮಿಕ್ಸ್ ಮಾಡಿರಿ, ಚೆನ್ನಾಗಿ ಬರುತ್ತೆ. ಸ್ಪೂನಿಂದ ಕಲಸೋದಕ್ಕಿಂತ ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹದವಾಗಿ ಬರುತ್ತೆ ಹಿಟ್ಟು. ಈಗ ನೋಡಿರಿ, ನಾನಿಲ್ಲಿ ಮಿಕ್ಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ನೀರು ನಾವು ಇದನ್ನು ಹಾಕಿಂದ ಏನಾಗುತ್ತೆ, ರವೆಯ ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ. ಗಟ್ಟಿ ಆದಂಗೆಲ್ಲ ಸಾಫ್ಟಾಗಿ ಬರುತ್ತೆ, ಹಿಟ್ಟಿನ ಹದಕ್ಕೆ ಬರುತ್ತೆ. ಇದು ಒಂದು 10 ನಿಮಿಷ ಹೀಗೆ ಬಿಟ್ಟಿರ್ತೀನಿ ನಾನು ನೋಡಿರಿ. 10 ನಿಮಿಷ ಆದಮೇಲೆ ನಾವು ಫಸ್ಟ್ ಏನೋ ಆಲೂಗಡ್ಡೆನ ಗ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಆಲೂಗಡ್ಡೆನ ಲೇಯರ್ಸನ್ನು ರವೆಗೆ ಹಾಕ್ತಾಯಿದ್ದೀನಿ. ಈ ಆಲೂಗಡ್ಡೆ ಲೇಯರ್ಸೇ ನೋಡಿರಿ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ. ಇದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮೇನ್ ಇದ್ರದ್ದೇ ಅದರದ್ದೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ಈಗ ಆಲೂಗಡ್ಡೆ ಲೇಯರ್ಸ್ ಜೊತೆನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ಮಿಕ್ಸ್ ಮಾಡ್ತಾ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿರಿ. ಮತ್ತೆ ಒಂದು 5 ನಿಮಿಷ ಇದನ್ನು ಮಿಕ್ಸ್ ಮಾಡಿ ಹೀಗೆ ಬಿಟ್ಬಿಡ್ರಿ. ಯಾಕೆಂದರೆ ಆಲೂಗಡ್ಡೆಯಲ್ಲಿರುವಂಥ ನೀರಿನಂಶ ಬಿಟ್ಕೊಂಡ್ಬಿಟ್ಟು ಈ ರವೆ ಇನ್ನೂ ಚೆನ್ನಾಗಿ ನೆನೆಯುತ್ತೆ ನೋಡಿರಿ. ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ ಇದು. ಈಗ ನೋಡಿರಿ, ಈ ಥರ ಕೈಯಿಂದ ಹದವಾಗಿ ಇದನ್ನು ಕಲಿಸ್ಕೊಳ್ರಿ. ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನು ಇದನ್ನು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಶೇಪ್ ಬರುತ್ತೆ, ಅಷ್ಟು ವಡೆಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಒಂದು 5 ನಿಮಿಷ ಇದನ್ನು ಹೀಗೆ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ನೆನೆದಿದೆ ಅಂಥೇಳಿ. ಈಗ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕೋಣ. ಇಲ್ಲಿ ಒಂದು ಉಳ್ಳಾಗಡ್ಡಿನ ನಾನು ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಈ ರೀತಿ ಸಣ್ಣಗೆ ಕಟ್ ಮಾಡಿರಿ, ತುಂಬ ದಪ್ಪಕ್ಕೆಲ್ಲ ಕಟ್ ಮಾಡಬೇಡ್ರಿ, ಸಣ್ಣಗೆ ಕಟ್ ಮಾಡಿಕೊಡ್ರಿ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸಣ್ಣಗೆ ಕಟ್ ಮಾಡಿದಂಥದ್ದು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹಿತ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಸಹಿತ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಇದೆ ಅನ್ನೋರು ಸ್ಕಿಪ್ ಮಾಡ್ಬೋದು, 2 ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಯಾವುದೇ ಮಸಾಲೆಗಳನ್ನು ಬಳಸ್ತಾ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದು ನೋಡ್ರಿ, ತುಂಬ ರುಚಿಯಾಗಿರುತ್ತೆ ಇದು. ಈಗ ಇದನ್ನು ಚೆನ್ನಾಗಿ ಎಲ್ಲದನ್ನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಡ್ರಿ. ನಾವು ಹಾಕಿರುವಂಥ ಉಪ್ಪು ಮತ್ತು ಎಲ್ಲ ಹಸಿಮೆಣಸಿನ್ಕಾಯಿ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಇದನ್ನು 1 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೈ ಬಿಟ್ಬಿಡ್ರಿ. ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೂಡ ಗಟ್ಟಿಯಾಗಿಲ್ಲ, ಸ್ವಲ್ಪ ಕೂಡ ನೀರಾಗಿಲ್ಲ, ಪರ್ಫೆಕ್ಟ್ ಆದಂಥ ಹದಕ್ಕೆ ಇದು ರೆಡಿಯಾಗಿದೆ. ಈಗ ಇದನ್ನು ಲಾಸ್ಟಲ್ಲಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸೋದಿದೆ. ಈಗ ನಾವು ಫಸ್ಟ್ ಏನು ಮಾಡೋಣ, ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕಿಡೋಣ. ಯಾಕೆಂದರೆ ವಡೆನ ತಟ್ಟಿದ ತಕ್ಷಣವೇ ನಾವು ಕರಿಬೇಕಾಗುತ್ತೆ, ಅದು ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ ಜಾಸ್ತಿ. ಸ್ವಲ್ಪ ಇದನ್ನೇನು ಮಾಡೋಣ, ಇಲ್ಲಿ ತವಾ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮಗೆ ಡೀಪ್ ಫ್ರೈ ಬೇಕಂದರೆ ಡೀಪ್ ಫ್ರೈ ಮಾಡ್ಕೋಬೋದು, ಅಥವಾ ಶಾಲೋ ಫ್ರೈ ಬೇಕಂದರೆ ಶಾಲೋ ಫ್ರೈನೂ ಮಾಡ್ಕೋಬೋದು. ಇಲ್ಲಿ ಸೈಡ್ಗೆ ಎಣ್ಣೆ ಬಿಸಿ ಆಗ್ತಾ ಇರಲಿ, ನಾವಿಲ್ಲಿ ವಡೆನ ತಟ್ಕೊಂಬರೋಣ. ಲಾಸ್ಟಲ್ಲಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾನ ಸೇರಿಸ್ತಾ ಇದ್ದೀನಿ, ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನ ಯಾಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಇದೇನಾಗುತ್ತೆ, ಚೆನ್ನಾಗಿ ಪಳ್ಳಾಗಿ ಉಬ್ಬಿ ಬರುತ್ತೆ, ಆಮೇಲೆ ಹಗುರವಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ನೆನೆ ಇಡೋದಕ್ಕಿಂತ ಲಾಸ್ಟಲ್ಲಿ ಸೇರಿಸಿ ಇದನ್ನು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಯೋದ್ರಿಂದ ಏನಾಗುತ್ತೆ, ಫ್ಲಫಿಯಾಗಿ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ವಡೆಗಳು. ಆಮೇಲೆ ತುಂಬ ಪಳ್ಳಾಗುತ್ತೆ ನೋಡಿರಿ, ಗಟ್ಟಿ ಆಗೋದಿಲ್ಲ, ತಿನ್ನಬೇಕಾದ್ರೆ ತುಂಬ ಹಗುರವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಸೋಡಾ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ವಡೆ ತಟ್ಟೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಪೇಪರ್ ಶೀಟ್ನಲ್ಲಾದರೂ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಬೋದು, ಇಲ್ಲಾಂದರೆ ಕೈಗೆ ಈ ರೀತಿ ಎಣ್ಣೆನ ಸವರ್ಕೊಳ್ರಿ. ಫಸ್ಟು ಎಣ್ಣೆನ ಸವರ್ಕೊಂಬಿಟ್ಟು ಈ ರೀತಿ ನೋಡಿರಿ, ನಾವು ಆಲೂಗಡ್ಡೆ ಲೇಯರ್ಸ್ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಆಮೇಲೆ ಇದು ರವೆಯಿಂದ ಮಾಡಿದ್ದು ಅಂತಲೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಹಾಕಿಬಿಟ್ಟು ನಾನಿಲ್ಲಿ ಇದಕ್ಕಿನ್ನೂ ಏನು ಎಕ್ಸ್ಟ್ರಾಡಿನರಿ ಟೇಸ್ಟ್ ಬರೋದಕ್ಕೆ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, ನೀವು ಬೇಕಾದರೆ ಕಪ್ಪು ಎಳ್ಳು ಯಾವುದಾದ್ರೂ ನೀವು ಹಚ್ಬೋದು. ಮೇಲೆ ಈ ಥರ ಪೇಸ್ಟ್ ಮಾಡಿದ್ರೆ ನೋಡಿರಿ, ಎಳ್ಳಿಂದ ಒಂದು ಒಳ್ಳೆ ರುಚಿ ಇರುತ್ತಲ್ವ, ಅದು ಇನ್ನೂ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೂ ಟೇಸ್ಟ್ ಕೊಡುತ್ತೆ ನೋಡಿರಿ.
ಈ ರೀತಿ ಎಳ್ಳನ್ನು ಹಚ್ಚಿಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಈಸಿಯಾಗಿ ಬಿಟ್ಕೊಂಬರುತ್ತೆ. ಕೈಗೆ ಎಣ್ಣೆ ಸವರ್ಕೊಂಡ್ರೆ ನೋಡಿರಿ ಈಸಿಯಾಗಿ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ವಡೆಗಳನ್ನು ನೀವು ತಟ್ಟಿ ಹಾಕ್ತಾ ಹೋಗ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಈ ವಡೆ ಮಾಡೋದಕ್ಕೆ ಯಾವುದೇ ಉದ್ದಿನಬೇಳೆ ಕಡಲೆಬೇಳೆ ನೆನೆ ಹಾಕೋ ಅವಶ್ಯಕತೆ ಇಲ್ಲ. ದಿಢೀರ್ ಅಂತ ಹೇಳಿ ವಡೆ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಆಲೂಗಡ್ಡೆ ಹಾಕಿ ಮಾಡಿ ನೋಡ್ರಿ, ತುಂಬ ರುಚಿಯಾಗಿರುತ್ತೆ. ಖಂಡಿತ ಎಲ್ಲರೂ ನಿಮ್ಮನ್ನು ಹೊಗಳೋದಂತ ಗ್ಯಾರಂಟಿ ನೋಡ್ರಿ. ಇದೇ ರೀತಿ ನಾನು ಫಸ್ಟ್ ತೋರಿಸಿದ ರೀತಿಯಲ್ಲೇ ನೋಡ್ರಿ ಈಸಿಯಾಗಿ ಮಾಡ್ಕೋಬೋದು. ಎಳ್ಳನ್ನು ಹಚ್ಚೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಎಳ್ಳು ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಏನು ಮಕ್ಳಿಗೊಂದು ನೋಡೋಕೆ ಇಂಟ್ರೆಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿರಿ ಸ್ವಲ್ಪ ಕೂಡ ಯಾವುದು ಶೇಪು ಇದು ಕರೆಕ್ಟಾಗಿ ಬರುತ್ತೆ ನೋಡಿರಿ, ಯಾವುದು ಮಿಸ್ ಆಗೋದಿಲ್ಲ. ಇದೇ ರೀತಿ ಪರ್ಫೆಕ್ಟ್ ಆದಂಥ ಹದದಲ್ಲಿ ಮಾಡಿ ನೋಡಿರಿ, ನಿಮಗೂ ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿರಿ. ಇದನ್ನು ಸ್ವಲ್ಪ ಹಾಕಬೇಕಾದ್ರೆ ಎಣ್ಣೆನ ಲೋ ಫ್ಲೇಮ್ ಇಟ್ಕೊಂಡು ಹಾಕ್ರಿ, ಯಾಕೆಂದರೆ ಕೈಗೆ ಸಿಡಿಯೋ ಚಾನ್ಸ್ ಇರುತ್ತೆ ಕರಿಬೇಕಾದ್ರೆ. ಆಮೇಲೆ ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ರಿ, ಅಂದರೆ ಒಳಗಡೆಯಿಂದನೂ ಚೆನ್ನಾಗಿ ರವೆ ಬೆಂದಿರುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ. ಈಗ ಒಂದು ಸೈಡ್ ಬೆಂದಿಂದ ತಿರುಗಿಸಿ ಹಾಕ್ತಾಯಿದ್ದೀನಿ. ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಸೂಪರ್ ಆದಂಥ ಕ್ರಿಸ್ಪಿ ಆದಂತಹ ಆಲೂಗಡ್ಡೆ ವಡೆಗಳು ಚೆನ್ನಾಗಿ ರೆಡಿ ಆಗ್ತವೆ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ಹೋಗಿ ಅಲ್ಲಿ ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆ ಎಲ್ಲ ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳು, ಆಮೇಲೆ ವೆಜ್ ನಾನ್ ವೆಜ್ ರೆಸಿಪಿಗಳು, ರೈಸ್ ರೆಸಿಪಿಗಳು ಪ್ರತಿಯೊಂದು ನಿಮಗೆ ಸಿಗುತ್ತೆ. ಅಲ್ಲಿ ಎಲ್ಲ ವೀಡಿಯೋಗಳು ನಿಮಗೇನಾದರೂ ಇಷ್ಟ ಅನಿಸಿದರೆ ಹೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ ಚೆನ್ನಾಗಿ ವಡೆಗಳೆಲ್ಲ ಫ್ರೈ ಆಗಿದ್ದಾವೆ. ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನೋಡಿರಿ. ಈ ರೀತಿ ಫ್ರೈ ಮಾಡಿಕೊಂಡು ತೊಗೊಂಡು ನೋಡಿರಿ, ಇದನ್ನು ಚೆನ್ನಾಗಿ ಎಣ್ಣೆ ಬಸ್ತೀಗ ಪ್ಲೇಟಿಗೆ ತೆಗೆದು ಸರ್ವ್ ಮಾಡ್ತೀನಿ ನೋಡಿರಿ. ಈ ರೀತಿ ಹೊಂಬಣ್ಣ ಬರೋವರೆಗೂ ಕರೀರಿ, ಆವಾಗ ಒಳಗಿಂದ ಸಾಫ್ಟ್ ಆಗಿರುತ್ತೆ, ಮೇಲಿಂದ ಕ್ರಿಸ್ಪಿ ಆಗಿರುತ್ತೆ. ಇದೇ ರೀತಿ ಎಲ್ಲ ವಡೆಗಳನ್ನು ನಾನು ಫ್ರೈ ಮಾಡಿ ತೊಗೊಂಬಂದಿದ್ದೀನಿ ನೋಡಿರಿ. ಸೂಪರ್ ಆಗಿದಾವೆ, ಯಾವ ರೀತಿ ಕಾಣಿಸ್ತಾ ಇದೆ ಅದೇ ರೀತಿ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ ನೋಡಿರಿ. ಒಳಗಡೆಯಿಂದ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಹಾಗಾದರೆ ತಡೆಯೋಕ್ಕೆ ವಿಡಿಯೋ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿರಿ. ಇಲ್ಲಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ, ಯಾವುದೇ ಮಸಾಲೆಗಳನ್ನು ಬಳಸದೆ ಮಾಡಿದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.